ಆತ್ಮೀಯ H60 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಒಂದು ಕಡೆ ಯುದ್ಧ ಆರಂಭ ಆಯಿತು ಅಥವಾ ಭಾರತ ಹೇಳುವಾಗ ಕೇವಲ ಭಯೋತ್ಪಾದಕ ಸ್ಥಾನಗಳ ಅಂದರೆ ಭಯೋತ್ಪಾದಕ ಹುಟ್ಟಾಗುವ ಸ್ಥಾನಗಳ ಮೇಲೆ ಅಂದರೆ 21 ಸ್ಥಾನಗಳ ಮೇಲೆ ದಾಳಿ ನಡೀತಾ ಇದೆಯೋ ಇವು ಬದಿಗಿಡೋಣ. ಈ ಸಂದರ್ಭದಲ್ಲಿ ಈ ನಡುವೆ ವಿಶೇಷವಾಗಿ ಭಾರತದಲ್ಲಿ ಭಾಳಷ್ಟು ಜನರಿಗೆ ಹೋಗಿ ಮುಟ್ಟಿದಂಥ ಯೂಟ್ಯೂಬ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಇದು ಭಾಳ ನೋವಿನ ಸಂಗತಿ. ಯಾಕಂದರೆ ಇದು ಆಗಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಸತ್ಯ ಏನೋ ಗೊತ್ತಾಗಬೇಕು ಜನಸಾಮಾನ್ಯರಿಗೆ. ಯಾಕಂದರೆ ಇವತ್ತು ನಾವು ಆಡಳಿತಾರೂಢ ಪಕ್ಷದವರು ಅಂದರೆ BJP ಅವ್ರ ವಿರೋಧಿ ಪತ್ರಕರ್ತರನ್ನು ಕಾಂಗ್ರೆಸ್ ಏಜೆಂಟ್ ಅನ್ರಿ, ಚಾಪಲೂಸಿ ಅಂತನ್ರಿ, ಮತ್ತೊಂದನ್ರಿ ಈ ಮಾಡ್ರಿ ಟೀಕೆ ಮಾಡೋದಕ್ಕೆ ಯಾರೂ ತಕರಿಲ್ಲ. ಆದರೆ ಅದು ಬಂದ್ ಯಾಕೆ ಮಾಡಿದ್ರಿ? ಯಾವಪ್ಪ ಅಂತ ನೀವು ಕೇಳ್ಬೋದು. ಒಂದನೇದಾಗಿ 4 PM ಸಂಜಯ್ ಶರ್ಮಾ ಅವರ ಈ ಯೂಟ್ಯೂಬನ್ನು ಯಾಕೆ ಬಂದ್ ಮಾಡಿದ್ರಿ? ಅದ್ರ ಜೊತೆಗೆ ಪುಣ್ಯಪುರುಷನ ವಾಜಪೇಯಿ ಅವ್ರದ್ದು ಬಂದ್ ಮಾಡಲಿಕ್ಕೆ ಹೊರಟಿದ್ರಿ. ಇನ್ನು ರವೀಶ್ ಕುಮಾರ್ ಅವ್ರದ್ದು ಬಂದ್ ಮಾಡ್ಬೋದೇನೋ, ಇಷ್ಟರಲ್ಲ ಯಾಕೆ ಅದನ್ನು ಬಂದ್ ಮಾಡ್ತಾ ಇದ್ದೀರಿ? ಅದೇ ಕಾಲಕ್ಕೆ ವಾಯರ್ಗೂ ನಡವನ್ನು ಬಂದ್ ಮಾಡುವಂಥದ್ದು, ನ್ಯೂಸ್ ಕ್ಲಿಕ್ಕಿಗೂ ಬಂದ್ ಮಾಡುವಂಥದ್ದು, ಇದೇ ರೀತಿಯಾಗಿ ಅನೇಕ ಸರ್ಕಾರವನ್ನು ಟೀಕಿಸುವಂಥ, ಸರ್ಕಾರ ತಪ್ಪುಗಳನ್ನು ಹೇಳುವಂಥ ಇವುಗಳನ್ನೆಲ್ಲ ಯಾಕೆ ಇವತ್ತು ಬ್ಯಾನ್ ಮಾಡ್ತಾಯಿದ್ದೀರಿ, ಬಂದ್ ಮಾಡ್ತಾಯಿದ್ದೀರಿ? ಯುದ್ಧ ಸತ್ಸಂಗದಲ್ಲಿ ಹೊರಗೆ ಬರಲಿ, ಏನು ನಡೀತಾ ಇದೆ, ಅವರಿಂದ ವಿರೋಧಿಗಳಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗ್ತದೆ, ಅನಾನುಕೂಲ ಆಗುವುದಿಲ್ಲ ಅನ್ನೋದು ಯಾಕೆ ತಿಳಿತಾ ಇಲ್ಲ ನಮ್ಮ ಸರ್ಕಾರಗಳಿಗೆ ಅಂತ. ಇಂಥ ಪ್ರಸಂಗವನ್ನು ಇಂದಿರಾ ಗಾಂಧೀಜಿಯವ್ರ ಕಾಲದಲ್ಲೇ ನಮ್ಮ ಕಾಂಗ್ರೆಸ್ ಮಾಡಿತ್ತು. ಅದ್ರ ಪ್ರತಿಫಲ ಇವತ್ತಿಗೆ ಉಂತಾ ಇದೆ. ಇವತ್ತು ಮೇಲಕ್ಕೆ ಏಳಲಾರಂಥ ಪರಿಸ್ಥಿತಿ ಬಂದು ನಿಂತುಬಿಟ್ಟಿದೆ. ಇವತ್ತೇನೋ ಪ್ರಾಮಾಣಿಕ ವ್ಯಕ್ತಿ ರಾಹುಲ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಮಂದಿ ಹೊಸ ತಲೆಮಾರು ಜನ ಕೊಡ್ತಾ ಇದ್ದಾರೆ. ಹೀಗಾಗಿ ಅನೇಕ ಇತಿಹಾಸದ ಘಟನೆಗಳು ಮರೆತು ಹೋಗ್ತಾ ಇದ್ದಾವೆ. ಈಗ ನಿಧಾನ ಚೇತರಿಸ್ಕೊಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ BJPಗೆ ಬರಬೇಕಾ? ಹೌದು, ಇವತ್ತು ಈ ಯೂಟ್ಯೂಬ್ ಚಾನಲ್ಗಳನ್ನು ಬ್ಯಾನ್ ಯಾಕೆ ಮಾಡಿದ್ರಿ? ಇದು ಗೊತ್ತ್ರಿ ಏನು ಅಂತ? ದೇಶದ ಶಿಖರಿಸಿ ಹೋಗ್ತದ್ರಿ ಅಥವಾ ದೇಶದ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಅವರು, ದೇಶದ ಬಗ್ಗೆ ಏನಕ್ಕೆ ಬರ್ಕೊಳ್ತಾ ಇದ್ದಾರೆ, ರಾಷ್ಟ್ರ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಬಂದ್ ಮಾಡ್ತಾ ಇದ್ದಾರೆ. ಸತ್ಯ ಹೇಳೋದ್ರಿಂದ ಇನ್ನಷ್ಟು ಪ್ರೆಷರ್ ಆಗ್ತದೆ ಮಾಡ್ತಾ ಇದ್ದಾರೆ, ಅಥವಾ ಈ ಯೂಟ್ಯೂಬ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಇದು ಉತ್ತರ ಏನು ಅಂತ? ಯಾಕಪ್ಪ ಅಂತಂದ್ರೆ ಇವುಗಳನ್ನ ಬ್ಯಾನ್ ಮಾಡೋದ್ರಿಂದ ಉತ್ತರ ಸಿಗೋದಿಲ್ಲ, ಇನ್ನಷ್ಟು ಕಗ್ಗಂಟೆ ಆಗ್ತದೆ, ಮತ್ತೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯಪುರುಷನ ವಾಜಪೇಯಿ ಅಂತ ಒಬ್ಬ ಪ್ರಾಜ್ಞ ಪತ್ರಕರ್ತ ವಿಶೇಷವಾಗಿ ಸಿಗೋದು ಭಾಳ ಕಷ್ಟ. ಯಾಕಂದ್ರೆ ಕಾಂಗ್ರೆಸ್ಸಿನ ಸಮಯದಲ್ಲೂ ಸಹಿತ ಕಾಂಗ್ರೆಸ್ಸನ್ನು ವಿರೋಧ ಪಕ್ಷವನ್ನಾಗಿ ನೋಡಿದಂಥ ವ್ಯಕ್ತಿ.